ಗುರುಭ್ಯೋ ನಮಃ. ಎಲ್ಲರಿಗೂ ಸುಗ್ಗಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಕ್ರಾಂತಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಹಬ್ಬದ ದಿನ ಸೂರ್ಯದೇವರಿಗೆ ಅರ್ಘ್ಯವನ್ನು ಕೊಡಿ. ಬೆಲ್ಲ, ಎಳ್ಳು, ಅಕ್ಕಿ, ತುಪ್ಪ, ಸಾಸಿವೆ, ಬೇಳೆಗಳು ಮತ್ತಿತರ ಧಾನ್ಯಗಳನ್ನು ದಾನ ಮಾಡಿ. ಶಕ್ತಿ ಇದ್ದವರು, ಯೋಗ್ಯರಾದವರಿಗೆ, ಅಗತ್ಯ ಇರೋರಿಗೆ ವಸ್ತ್ರದಾನವನ್ನು ಮಾಡಿ. ಈ ಎಲ್ಲ ದಾನಗಳಿಂದ ಜೀವನದಲ್ಲಿನ ದುಃಖ, ತೊಂದರೆ, ತಾಪತ್ರಯಗಳು ಸಾಕಷ್ಟು ಮಟ್ಟಿಗೆ ನಿವಾರಣೆ ಆಗುತ್ತೆ. ಹಾಗೆಯೇ ಲಕ್ಷ್ಮೀ ದೇವಿ, ಅನ್ನಪೂರ್ಣ ದೇವಿಯರ ಆಶೀರ್ವಾದ, ಸೂರ್ಯ ಮತ್ತು ಶನಿ ಭಗವಾನರ ಅನುಗ್ರಹವನ್ನು ಕೂಡ ನೀವು ಪಡ್ಕೊಳ್ತೀರಿ. ಈಗ ಮೊದಲಿಗೆ ಮೇಷರಾಶಿಯವರಿಗೆ ಸಂಕ್ರಾಂತಿ ಫಲ ಹೇಗಿದೆ ಅಂತ ನೋಡೋಣ. ಸೂರ್ಯ ಭಗವಾನರು ಮೇಷದಿಂದ 10ರಲ್ಲಿ, ಕುಜಗ್ರಹರು 4ರಲ್ಲಿ ಚಂದ್ರನೊಡನೆ ಇದ್ದಾರೆ. 9ರಲ್ಲಿ ಬುಧಗ್ರಹರು, ಗುರುಗ್ರಹರು ವಕ್ರಿಯಾಗಿ 2ರಲ್ಲಿ, ಶುಕ್ರ ಮತ್ತು ಶನಿಗ್ರಹರು 11ರಲ್ಲಿ, ರಾಹು ಮಹಾರಾಜರು 12ರಲ್ಲಿ ಹಾಗೂ ಕೇತುಗ್ರಹರು 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಹೀಗಿರುವಾಗ ನೀವೇನಾದರೂ ಸರ್ಕಾರಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳಿಗೆ ಪ್ರಯತ್ನ ಪಡ್ತಾ ಇದ್ದರೆ ಆ ನಿಟ್ಟಿನಲ್ಲಿ ಖಂಡಿತ ಯಶಸ್ವಿಯಾಗ್ತೀರಿ. ಜಯ ನಿಮ್ಮ ಪಾಲಿಗಿರುತ್ತೆ. ಉದ್ಯೋಗಿಗಳು ನಿಮ್ಮ ಮೇಲಧಿಕಾರಿಯ ಪ್ರಶಂಸೆಗೆ ಪಾತ್ರರಾಗ್ತೀರಿ. ಸ್ಥಾನಮಾನ ಲಭ್ಯವಾಗಲಿದೆ. ಸೈನಿಕರಿಗೆ, ವೈದ್ಯರಿಗೆ ಕೂಡ ಸನ್ಮಾನ, ಗೌರವಗಳು ಸಿಗಲಿವೆ. ಗುರುಗ್ರಹರ ಅನುಗ್ರಹದಿಂದಾಗಿ ಅಧಿಕ ಧನಲಾಭವಿದೆ. ಪತಿಪತ್ನಿಯರ ನಡುವೆ ಅನುರಾಗ, ಪ್ರೀತಿ, ಕಾಳಜಿ ಮತ್ತಷ್ಟು ಗಟ್ಟಿಯಾಗಲಿದೆ. ಆದರೆ ಆರೋಗ್ಯದ ವಿಚಾರವಾಗಿ ಹೇಳೋದಾದರೆ ನೀವು ಸಾಕಷ್ಟು ಎಚ್ಚರದಿಂದ ಇರಬೇಕಾಗತ್ತೆ. ಹಾಗೆ ಅಂದರೆ ಜ್ವರ ಮತ್ತಿತರ ಸೋಂಕು ರೋಗಕ್ಕೆ, ಹಾಗೆಯೇ ಜಠರದ ವಿವಿಧ ಸಮಸ್ಯೆಗಳಿಗೆ ನೀವು ಒಳಗಾಗಬಹುದು. ಇನ್ನು ಅಪರಿಚಿತ ಹಾಗೂ ಕೆಟ್ಟ ಸ್ತ್ರೀ ಪುರುಷರ ಸಹವಾಸಕ್ಕೆ ಖಂಡಿತ ಹೋಗಬೇಡಿ. ಒಂದು ವೇಳೆ ಹೋದಲ್ಲಿ ಸಾಕಷ್ಟು ತೊಂದರೆಗೊಳಗಾಗ್ತೀರಿ. ವಿವಿಧ ಜಾಡ್ಯಗಳು ನಿಮ್ಮನ್ನು ಕಾಡುತ್ತೆ. ಜಾಗ್ರತೆ.